ಸಾಲ ಅನ್ನೋದು ಹೊನ್ನಶೂಲ, ಯಾವತ್ತಿದ್ರೂ ಕಂಟಕನೆ. ಆದರೆ ಖಾಸಗಿ ಫೈನಾನ್ಸ್ಗಳು ಸಾಲ ವಸೂಲಿಗೆ ಅಡ್ಡದಾರಿ ಹಿಡಿತಿವೆ. ಅದರಲ್ಲೂ ಸಿಎಂ ತವರು ಜಿಲ್ಲೆಯಲ್ಲಿ ಜನ ಊರನ್ನೇ ಖಾಲಿ ಮಾಡಿ ಹೋಗ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರು ಬಿಟ್ಟ ಜನ, ಊರು ಬಿಟ್ಟವರ ಮನೆ ಹರಾಜು ಹಾಕುವ ಧಮ್ಕಿ. ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಶಿರಮಳ್ಳಿ. ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಮಾಡಿದ ತಪ್ಪಿಗೆ ಇಲ್ಲಿನ 20ಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಮನೆ ಖಾಲಿ ಮಾಡಿ ಹೋಗಿವೆ. ಮನೆಗೆ ಬೀಗ ಜಡ್ದಿದ್ರೂ ಬಿಡದ ಫೈನಾನ್ಸ್ನವರು ಕಂತು ಕಟ್ಟದಿದ್ರೆ ಮನೆ ಹರಾಜು ಹಾಕ್ತೀವಿ ಅಂತ ಗೋಡೆ ಮೇಲೆ ಬರೆದು ಮಾನಸಿಕವಾಗಿ ಹಿಂಸೆ ನೀಡ್ತಿದ್ದಾರಂತೆ. ಇವರು ಫಸ್ಟ್ ಸಾಲ ಕೊಡಬೇಕಾದ್ರೆ ತುಂಬಾ ಹಿಂಸೆ ಮಾಡಿ ಸಾಲ ಕೊಡ್ತಾರ. ಕಟ್ಟಕ್ಕಾಗಲ್ಲ ಅವ್ರಿಗೆ. ಅವರು ಎಷ್ಟು ಕೂಲಿ ಮಾಡ್ತಾರೆ, ಈಗ ಡೈಲಿ ನಾವು ಒಂದು 400-500 ರೂಪಾಯಿ ಕೂಲಿ ಮಾಡ್ತೀವಿ. ಅದ್ರ ಪ್ರಕಾರ ಕೊಡಲ್ಲ, ಅವರು ಜಾಸ್ತಿ ಕೊಟ್ಬಿಡ್ತಾರೆ, ಕಟ್ಟಕ್ಕಾಗಲ್ಲ. ಅದರಿಂದ ಭಾರಿ ತೊಂದರೆ ಆಗ್ಬಿಟ್ಟದ ಸರ್ ಈ ಫೈನಾನ್ಸ್ನವ್ರದ್ದು. ಈಗ ಇವ್ರು ಒಬ್ರು ಹೋಗಾರ, ಇನ್ನು ಆ ಕಡೆ ಬೀಲ್ ಒಂದು 20-30 ಮನೆಯವ್ರು ಹೋಗಾರ, ಇನ್ನೂ ಊರ್ ಬಿಟ್ಟು ಹೋಗೋ ಜನ ಇನ್ನೂ ತುಂಬ ಅವರ ಸರ್. ಇವ್ರಿಂದ ಭಾರಿ ತೊಂದರೆ. 6 ಗಂಟೆಗೆ ಬರ್ತಾರೆ ಸರ್ ಮನೆ ಹತ್ರಕ್ಕೆ. ಹೊತ್ತಲ್ಲದ ಹೊತ್ತಲ್ಲಿ ಬಂದು ಹೆದರಿಸೋದು, ಬೈಯೋದು ಮಾಡ್ತಿದ್ದಾರಂತೆ. ಹೀಗಾಗಿ ಶಿರಮಳ್ಳಿ ಮಾತ್ರವಲ್ಲದೆ ಸುತ್ತಲಿನ 5ಕ್ಕೂ ಹೆಚ್ಚು ಹಳ್ಳಿಗಳ 30ಕ್ಕೂ ಹೆಚ್ಚು ಮನೆಯವರು ಮನೆ ತೊರೆದಿದ್ದಾರೆ. ಇನ್ನು ಖಾಸಗಿ ಫೈನಾನ್ಸ್ನವರು ಸಾಲ ವಸೂಲಿಗೆ ನೋಟಿಸ್ ಅಂಟಿಸಬೇಕಿತ್ತು. ಆದ್ರೆ ಅವಮಾನಕರ ರೀತಿಯಲ್ಲಿ ಬರೆದು ಮನೆ ಹರಾಜು ಹಾಕ್ತೀವಿ ಅಂತ ಧಮ್ಕೆ ಹಾಕ್ತಿದ್ದಾರೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಮೈಕ್ರೋ ಫೈನಾನ್ಸ್ ಪೆಡಂಭೂತಕ್ಕೆ ಮಹಿಳೆ ಬಲಿ. ಮೈಸೂರಲ್ಲಿ ಫೈನಾನ್ಸ್ಗಳ ಕಾಟಕ್ಕೆ ಊರೇ ಖಾಲಿ ಆಗ್ತಿದ್ರೆ ತುಮಕೂರಿನಲ್ಲಿ ಕಳೆದ 6 ತಿಂಗಳಲ್ಲಿ 6 ಮಂದಿ ಫೈನಾನ್ಸ್ನವರ ಕಾಟಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗ್ತಿದೆ. ಗುಬ್ಬಿಯಲ್ಲಿ 2 ಪುರುಷರು, ಕೆಬಿ ಕ್ರಾಸ್ನಲ್ಲಿ 1 ಬಲಿಯಾಗಿದ್ದಾರೆ. ತಿಪಟೂರು 1ರಲ್ಲೇ 3 ಮಹಿಳೆಯರು ಬಲಿಯಾಗಿದ್ದಾರೆ. ತಿಪಟೂರಿನ ಸಾದಿಕ್ ಬೇಗಂ ಅನ್ನೋರು ಮೈಕ್ರೋ ಫೈನಾನ್ಸ್ ಹಾಗೂ ಸ್ಥಳೀಯರಿಂದ ಸಾಲ ಪಡೆದಿದ್ದು ಬಡ್ಡಿ ಕಟ್ಟಲಾಗದೆ ಹೈರಾಣಾಗಿದ್ರು. ಹೀಗಾಗಿ ಇದೇ ತಿಂಗಳ 8ರಂದು ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. हमारी खरसदारी के वास्ते सुबह से शाम तक भूखे रो को खरस पिटने देखे. हमारा खरस पिटने का नहीं, मुझे खरसदारी से बहुत टेंशन हो गया था. मुझे जिंदगी से बहुत बेसर हो गया था. ಕಾಣೆಯಾಗಿದ್ದ ಪತ್ನಿ ಬಗ್ಗೆ ಪತಿ ಪೊಲೀಸರಿಗೆ ದೂರು ನೀಡಿದ್ರು. ಆದರೆ ಕಲ್ಲುಶೆಟ್ಟಿಹಳ್ಳಿಯ ಕೆರೆಯಲ್ಲಿ ಪತ್ನಿ ಶವವಾಗಿ ಪತ್ತೆಯಾಗಿದ್ದಾಳೆ. ಮೊನ್ನೆ ನಾನು ಡ್ಯೂಟಿಗೆ ಹೋದಾಗ ನೀವು ಕಟ್ತಾ ಇಲ್ಲ, ನಿಮ್ಗೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟೇನೋ ಎದುರಿಸಿರಂತೆ. ಕಂಪ್ಲೇಂಟ್ ಅಂತ ಹೇಳಿದ್ರಲ್ಲ, ಎದುರ್ಕೊಂಡ್ಬಿಟ್ರು. ನಾನು ಹೇಳಿದ್ದೇನೆ ಏನೂ ಆಗಲ್ಲ, ನಾನು ಇದೀನಿ, ನಾನು ಭಯ ಪಡಬೇಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಾಟ ಹೆಚ್ಚಾಗಿದೆ. ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಮೈಸೂರಿನಿಂದ ರಾಮ್ ಜೊತೆ ಮಹೇಶ್, ಟಿವಿ9 ತುಮಕೂರು.